ಇವತ್ತಿನ ಪವಿತ್ರಾಸ್ ಕಿಚನ್ನಲ್ಲಿ ಗಸಗಸೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಮಸಾಲೆಗೆ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ದು 1 ಈರುಳ್ಳಿ, 2 ಇಂಚು ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಉಂಡೆ ಬೆಳ್ಳುಳ್ಳಿ, ಸಿಪ್ಪೆನ ಸೈಡಲ್ಲಿ ಕಟ್ ಮಾಡಿದ್ದೀನಿ ಅಷ್ಟೇ, ಸಿಪ್ಪೆ ತೆಗೆದಿಲ್ಲ. 1 ಇಡಿ ತೆಂಗಿನಕಾಯಿ, ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು 1 ಇಡಿ, 2 ಸ್ಪೂನು ಕಡಲೆಪಪ್ಪು ತಗೊಂಡಿದ್ದೀನಿ, 1 ಇಂಚು ಚಕ್ಕೆ, 6 ಲವಂಗ, 6 ಉಂಡೆ ಮೆಣಸು. ಗಸಗಸೆ ಚಿಕನ್ ಸಾಂಬಾರ್ ಮಾಡೋದ್ರಿಂದ ಗಸಗಸೆನ 3 ಸ್ಪೂನ್ ತಗೊಂಡಿದ್ದೀನಿ. 2 ಸ್ಪೂನು ಚಿಕನ್ ಸಾಂಬಾರ್ ಮಸಾಲ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನು ಹಚ್ಚ ಖಾರದ ಪುಡಿ. ಖಾರದ ಪುಡಿನ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಗೊಬೋದು. ಒಗ್ಗರಣೆಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, 1 ಸ್ಪೂನು ಗಸಗಸೆ, ಕರಿಬೇವು ಸೊಪ್ಪು. ಮಿಕ್ಸಿಗೆ ಹಾಕೋ ಮಸಾಲಾನ ಒಂದ್ಸರಿ ಹುರ್ಕೊಬೇಕು. ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಶುಂಠಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು. ಬೆಳ್ಳುಳ್ಳಿ, ಕಡಲೆಪಪ್ಪು ಇದಿಷ್ಟು ಫ್ರೈ ಆದಮೇಲೆ ಇದನ್ನು ತೆಗೆದಿಡ್ತಾ ಇದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಣ್ಣು. ಗ್ಯಾಸು ಸ್ಲೋವಲ್ಲಿದೆ. ಟೊಮೊಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಗಸಗಸೆನ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮಸಾಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ. ಗ್ಯಾಸು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಗ್ಯಾಸು ಮೀಡಿಯಮ್ನಲ್ಲಿದೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೀರು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಗೆ ರುಬ್ಕೊತಾ ಇದ್ದೀನಿ ಮಸಾಲ. ಚಿಕನ್ ಕಲರ್ ಚೇಂಜ್ ಆದಮೇಲೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರದ ಪುಡಿ ಎಲ್ಲ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ಗೆ ಖಾರದ ಪುಡಿ ಹಾಕಿದ್ಮೇಲೆ ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಹಾಕಿದ್ಮೇಲೆ ಗ್ಯಾಸ್ನ ಸ್ವಲ್ಪ ಸ್ಲೋ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರದ ಪುಡಿ ಗಸಗಸೆ ಹಾಕಿದ್ಮೇಲೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಗ್ಯಾಸು ಸ್ಲೋವಲ್ಲಿದೆ. ಮುಚ್ಚಳ ಅರ್ಧ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ನ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಖಾರನ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಚಿಕನ್ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀನಿ. ಇಲ್ಲಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಒಂದು 10 ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು. ಗ್ಯಾಸು ಮೀಡಿಯಮ್ನಲ್ಲಿದೆ. ಗಸಗಸೆ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನೋಡಿ. ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ನೋಡಿ, ಚಿಕನ್ ಕೂಡ ಬೆಂದಿದೆ. ಸಾಂಬಾರು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟೊತ್ತು ಮಾಡಿರೋ ಗಸಗಸೆ ಚಿಕನ್ ಸಾಂಬಾರು ರೆಡಿಯಾಗಿದೆ. ಈ ಗಸಗಸೆ ಚಿಕನ್ ಸಾಂಬಾರು ಅನ್ನಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನೊಂದೊಂದು ಸಾರಿ ನೈಟ್ ಈ ಸಾಂಬಾರು ಮಾಡಿಕೊಂಡ್ರೆ ಬೆಳಗ್ಗೆಗೆ ಇದಕ್ಕೇನೆ ಇಡ್ಲಿ ದೋಸೆ ಮಾಡ್ಕೊತೀನಿ. ಇಡ್ಲಿ ದೋಸೆ ಜೊತೆಗೆ ಕೂಡ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಾರಿ ಗಸಗಸೆ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಿತ್ತು ಅಂತ ತಿಳಿಸ್ಕೊಡಿ.